ಅದೇ ಮೊನ್ನೆ ಬಂತಲ್ಲ ಪೇಪರ್ ಹೌದು ನೋಡಿದ ಅದಕ್ಕೆ ಹೇಳ್ತಕ್ಕಂಥದ್ದು ಎಲ್ಲ ಯುವಕರು ಈ ದೇಶದಲ್ಲಿ ಮೊನ್ನೆ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಜನಿವಾರ ತೆಗೆದಾರ ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ಮಾಡಿದ್ರು. ನಮ್ಮ ಡಿಸಿ ಆಫೀಸ್ ಕೂಡ ಬಂದ್ರು. ಈಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಮಂಗಳಸೂತ್ರ ತೆಗಿಬೇಕು, ಜನಿವಾರ ತೆಗಿಬೇಕಂತ ಹೇಳಿ ಇದೆ. ಈಗೆಲ್ಲ ಮತ್ತೆ ಹಿಂದೂವಾದಿಗಳೆಲ್ಲ ಹೋದ್ರೆ ಈಗ ಬರ್ಬೇಕಲ್ಲ, ಸ್ಟ್ರೈಕ್ ಮಾಡ್ಬೇಕಲ್ಲ, ಮೋದಿ ಸಾಹೇಬ್ರ ವಿರುದ್ಧ ಕೇಂದ್ರ ಸರ್ಕಾರ ವಿರುದ್ಧ ಸ್ಟ್ರೈಕ್ ಮಾಡ್ಬೇಕಲ್ಲ. ಈಗ ಯಾಕೆ ಮಾಡೋದಿಲ್ಲ? ಮತ್ತೆ ಈಗೆಲ್ಲೋಯ್ತು? ಒಂದು ಸರಿ ಈ ದೇಶದಲ್ಲಿ ಹಿಂದುತ್ವ ಬಗ್ಗೆನೇ ಚರ್ಚೆ ಆಗ್ಬಿಡ್ಬೇಕು, ಆಗ್ಬೇಕಂತಾನೆ ಇದೆ ನಮಗೆ. ಒಂದ್ ಟೈಮ್ ಡೆಫಿನೇಷನ್ ಆಗ್ಲೇ ಬಿಡ್ಬೇಕು, ಕ್ಲಿಯರಿಟಿ ಬರ್ಬೇಕು ಈ ದೇಶದಲ್ಲಿ. ಹಿಂದೂ ಅನ್ನೋದು ಹಿಂದುತ್ವ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಚರ್ಚೆ ಆಗ್ಬೇಕಂದ್ರೆ ನಮ್ಮ ವಾದ ಇದೆ. ನಾನು ಐ ಆಮ್ ಪ್ರೌಡ್ ಹಿಂದೂ, ಅದ್ರ ಬಗ್ಗೆ ಸಂಪೂರ್ಣ ಚರ್ಚೆ ಆಗ್ಲಿಲ್ಲ. ಅದ್ರ ಬಗ್ಗೆ ಒಂದು ಚರ್ಚೆ ಆಗ್ಲಿ. ಏನ್ ಐಡಿಯಾಲಜಿ ಬೇಸ್ ನೀವು ಇರ್ತೀರಾ? ಏನ್ ಎದ್ರ ಬಗ್ಗೆ ಮಾತನಾಡ್ತಾರಲ್ಲ? ಈಗ ಆಯ್ತಲ್ಲ ಬರ್ಬೇಕಲ್ಲ. ಈಗ ಮತ್ತೆ ಯಾಕೆ ಮಾತನಾಡ್ತಲ್ಲ ಕೇಂದ್ರ ಸರ್ಕಾರ ವಿರುದ್ಧ? ಈಗ ಕೇಳ್ರಲ್ಲ. ನನಗೆ ಪಾಪ ಅರವಿಂದ್ ಬೆಲ್ಲದವರು ಜನನ ಕರ್ಕೊಂಡ್ಬಂದು ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡಿದ್ರು, ಡಿಸಿ ಆಫೀಸ್ ಬಂದ್ರು. ಐ ರೆಸ್ಪೆಕ್ಟ್ ಹಿಮ್ ಅಲಾಟ್. ನಾವು ಈಗ ಸ್ಟ್ರೈಕ್ ಮಾಡ್ಬೇಕೀಗ? ಅದಕ್ಕೆ ಅರವಿಂದ್ ಬೆಲ್ಲದವರೇ, ನೀವು ತಿರ್ಗಾ ಸ್ಟ್ರೈಕ್ ಮಾಡ್ರಿ, ಕೇಂದ್ರ ಸರ್ಕಾರ ಸ್ಟ್ರೈಕ್ ಮಾಡ್ರಿ. ಈಗ ಎಲ್ಲಾ ಬಿಜೆಪಿ ಮುಖಂಡರುಗಳಲ್ಲಿ ನಾನು ಹೇಳ್ತಕ್ಕಂಥದ್ದು, ನೀವು ಕೇಂದ್ರ ಸರ್ಕಾರ ವಿರುದ್ಧ ಸ್ಟ್ರೈಕ್ ಮಾಡ್ಬೇಕೀಗ. ಯಾಕಂದ್ರೆ ರೈಲ್ವೆ ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತ ಒಂದು ಏನು ನೋಟಿಫಿಕೇಶನ್ ನಲ್ಲಿ ಮಂಗಳಸೂತ್ರ ತೆಗಿಬೇಕು, ಜನಿವಾರ ತೆಗಿಬೇಕಂತ ಆದೇಶ ಇದೆ. ಮತ್ತೆ ಇದ್ರ ಬಗ್ಗೆ ಯಾರು ಹೋರಾಟ ಮಾಡ್ಬೇಕೀಗ? ಯಾರು ಹೋರಾಟ ಮಾಡೋದು ಬೇಡ? ಮಾಡ್ರಿ. ಬಿಜೆಪಿ ಅವರಿಗೆ ದಯಮಾಡಿ ಎಲ್ಲಾ ಲೀಡರ್ಗಳು, ನೀವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೀವು ಕರ್ಕೊಂಡ್ಬಂದು ಅದೇ ಬಾವುಟ, ಅದೇ ಭಗವಾ ಫ್ಲಾಗ್ ಹಿಡ್ಕೊಂಡು ಬಂದು ವಿರುದ್ಧ ಹೋರಾಟ ಮಾಡ್ಬೇಕಲ್ಲ. ಈಗ ಮಾಡ್ಲಿ ಅವರು. ಸೊ ಇಟ್ ಇಸ್ ಒನ್ಲಿ ಎ ಹಿಡನ್ ಅಜೆಂಡಾ. ಏನಂತಂದ್ರೆ ಹಿಂದೂಗಳಿಗೆ ಹೇಳೋದು, ಭಯದ ವಾತಾವರಣ ಮಾಡೋದು, ಹಿಂದೂಗೆ ಭಯಗಳು ತೋರಿಸೋದು, ವೋಟ್ ತಗೊಳೋದು, ಗೆಲ್ಲೋದು. ಗೆದ್ದ ಮೇಲೆ ಬರೀ ಇದೇ ಕೆಲಸ ಮಾಡೋದು. ಒನ್ಲಿ ಒನ್ ಅಜೆಂಡಾ. ಏನಂತಂದ್ರೆ ಅವ್ರ ಪ್ಲಾನ್ ಏನ್ ಮಾಡ್ತಾರಂತಂದ್ರೆ, ಒಂದು ವರ್ಷ ಮುಂಚೆ ಯಾವ ಸ್ಟೇಟ್ ಗೆಲ್ಲಬೇಕು, ಇಡಿ ಹೆಂಗ್ ಯೂಸ್ ಮಾಡಬೇಕು, ಸಿಬಿಐ ಹೆಂಗ್ ಯೂಸ್ ಮಾಡಬೇಕು, ಫೆರಾ ಅಲ್ಲಿ ಲೋಕಲ್ ಇಶ್ಯೂಸ್ಗಳೇನಿದಾವೆ ಆ ಲೋಕಲ್ ಇಶ್ಯೂಸ್ಗೆ ಈಗಲಿಂದಾನೇ ಅಜೆಂಡಾ ಸೆಟ್ ಮಾಡೋದು, ವಾಟ್ಸ್ಆಪ್ ಯೂಸ್ ಮಾಡೋದು, ಫೇಸ್ಬುಕ್ ಯೂಸ್ ಮಾಡೋದು, ಟ್ವಿಟರ್ ಯೂಸ್ ಮಾಡೋದು, ಒಟ್ಟು ಎಲೆಕ್ಷನ್ ಗೆಲ್ಲೋದು. ಗೆದ್ದಾದ್ಮೇಲೆ ವಾಪಸ್ ಹೋಗ್ಬಿಡೋದು ಅಷ್ಟೇ, ಮುಗಿತೀನಿ. ಏನಲ್ಲ, ಮತ್ತೆ ಆ ಸ್ಟೇಟಿಗೆ ವಾಪಸ್ ಹೋಗೋದಿಲ್ಲ. ಇವ್ರು ಉದ್ಘಾಟನೆ ಮಾಡಿರ್ತಕ್ಕಂಥ ಬ್ರಿಡ್ಜ್ಗಳು ಒಂದೂ ಇಲ್ಲ. 70 ವರ್ಷದ ಬ್ರಿಡ್ಜ್ಗಳು ಇನ್ನೇ ಇದಾವೆ. ನರೇಂದ್ರ ಮೋದಿ ಸಾಹೇಬ್ರು ಅದೇ ಬ್ರಿಡ್ಜ್ ಆಗಿ ಹೋಗ್ತಾರೆ. ಬಿಹಾರ್ನ ಮಾಡಿರ್ತಕ್ಕಂಥ ಬ್ರಿಡ್ಜ್, ಗುಜರಾತ್ನಾಗ ಮಾಡಿರ್ತಕ್ಕಂಥ ಬ್ರಿಡ್ಜ್ಗಳು, ಈಗ ಇರ್ತಕ್ಕಂಥ ಹೈವೇಗಳು ಯಾವ್ದನ್ ಇದಾವೇನ್ರಿ? ಆಮೇಲೆ 70 ವರ್ಷದ ಕತೆ ಹೇಳ್ತಾರೆ. ಅಗಲಾಲ ಮುಸ್ಲಿಂ ಫೋಬಿಯಾ, ಮುಸ್ಲಿಂ ವಿರುದ್ಧನೇ ಮಾತಾಡೋದು ಬೆಳಗ್ಗೆ. ಅಷ್ಟು ನಿಮಗೆ ಮುಸ್ಲಿಂ ವಿರುದ್ಧ ಮಾತನಾಡಂಗಿದ್ರೆ ಅಲ್ಲಿಂದ ನೀವು ಆಯಿಲ್ ಯಾಕೆ ಖರೀದಿ ಮಾಡ್ತೀರಿ? ಸೌದಿ ಅರೇಬಿಯಾದಿಂದ ಮತ್ತೆ ಆಯಿಲ್ ಯಾಕೆ ತಗೊಳ್ತೀರಿ? ನೀವು ರಷ್ಯಾದಿಂದ ತಗೊಳ್ರಿ, ಸೌದಿ ಅರೇಬಿಯನ್ ತಗೋಬೇಡ್ರಿ. ಎಲ್ಲಾ ಬಹಳ ದೊಡ್ಡ ದೊಡ್ಡ ಭಾಷಣ ಎಲ್ಲ ಕುತ್ಕೊಂಡ್ಬಂದು ಮಾತನಾಡ್ತಾರೆ, ಇತಿಹಾಸಗಳು ಮಾತನಾಡ್ತಾರೆ. ಮತ್ತೆ ಬಿಟ್ಬಿಡ್ರಿ, ಬೈಕಾಟ್ ಮಾಡ್ರಿ. ಬೈಕಾಟ್ ಮಾಡ್ಬೇಕಲ್ಲ. ಮತ್ತೆ ಅಲ್ಲಿಂದ ಆಯಿಲ್ ತಗೋಬೇಡ್ರಿ, ಬೈಕಾಟ್ ಮಾಡ್ಬಿಡ್ರಲ್ಲ. ಮತ್ತೆ ಅಲ್ಲಿಂದ ಚೀಪ್ ಆಯಿಲ್ ತಂದು ಇಲ್ಲಿ ನಮ್ ಜನಕ್ಕೆ ಜಾಸ್ತಿ ರೊಕ್ಕದ ಮಾರಿ ಜಾಸ್ತಿ ಸಬ್ಸಿಡಿ ಕೊಟ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಆ ರಿಲಯನ್ಸ್ ಬಂಕ್ ಉಳಿಬೇಕು. ಇದರಲ್ಲಿ ಬಹಳ ಒಂದು ಬ್ಯೂಟಿಫುಲ್ ಆಗಿ ಬಹಳ ಸಲಿ ಪಾಯಿಂಟ್ ಹೇಳಿದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆವರೇಜ್ ಯುಪಿಎ ಸರ್ಕಾರದ ಬೈಯಿಂಗ್ $104 ಇದೆ. ಫ್ರಮ್ 2004-2014 ಬಹಳಷ್ಟು ಜನಕ್ಕೆ ಏನೇನೋ ಮಾತನಾಡಿದ್ರು. $104 ನಾವು ಖರೀದಿ ಮಾಡಿದೀವಿ. ಇವತ್ತು ಬಿಜೆಪಿಯವರು ಕಳೆದ 11 ವರ್ಷದಲ್ಲಿ $63 ಆವರೇಜ್ ಖರೀದಿ ಮಾಡ್ತಾ ಇದ್ದಾರೆ. $63 ಖರೀದಿ ಮಾಡಿ ₹100 ಮಾರ್ತಾ ಇದ್ದಾರೆ. ನಾವು $104 ಖರೀದಿ ಮಾಡಿ ನಾವು 55-60 ರೂಪಾಯಿ ಕೊಟ್ವಿ. ಮನಮೋಹನ್ ಸಿಂಗ್ ಸಾಹೇಬ್ರನ್ನ ಅನ್ಸ್ಬೇಕು. ಇವತ್ತು ಈ ದೇಶದ ಎಲ್ಲರೂ 90,000 ಕೋಟಿ ಸಬ್ಸಿಡಿ ಕೊಟ್ಟರು ಅವರು. ಬಿಕಾಸ್ ಈ ಗೇವ್ ಸಬ್ಸಿಡಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಪ್ರೈವೇಟ್ ಕಂಪನಿಯವರು ಪಾರ್ಟಿಸಿಪೇಟ್ ಮಾಡಕ್ಕಾಗ್ತಿರಲಿಲ್ಲ. ಇವತ್ತು ಸಬ್ಸಿಡಿ ಕಮ್ಮಿ ಇರೋದ್ರಿಂದ ಇವತ್ತು ರಿಲಯನ್ಸ್ ಬಂಕ್ನವರು ₹1 ಕಮ್ಮಿಗೆ ಮಾರ್ತಾ ಇದ್ದಾರೆ. ಇವತ್ತು ರಿಲಯನ್ಸ್ ಬಂಕ್ನವರು ₹1 ನಂಬಿಕೆನ ಕಮ್ಮಿಗೆ ಮಾರ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ರಿಲಯನ್ಸ್ ಬಂಕ್ ನಡೀತಾ ಇದೆ. ಯಾರು ಮಾತಾಡಬೇಕು ಇದ್ರ ಬಗ್ಗೆ? Who has to speak about this? Please go and ask every BJP leader, why are you not paying subsidy to the amount the UPA government paid? Why are you not paying so much subsidy? If you pay the same amount of subsidy, today diesel and petrol should be at 20 and 30 rupees. ಯಾಕೆ ಸಬ್ಸಿಡಿ ಕೊಡ್ತಾ ಇಲ್ಲ? GST ನೀವೇ ಜಾಸ್ತಿ ದುಡ್ಡು ತೊಗೊಳ್ತೀರಿ, ಇನ್ಕಮ್ ಟ್ಯಾಕ್ಸ್ ಮಾಡಿದಿರಿ, ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದಿರಿ. ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಯಾಕೆ ಮಾಡಿದಿರಿ?
ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡೋದ್ರಿಂದ 11 ಲಕ್ಷ ಕೋಟಿ ಲಾಸ್ ಇದೆ. 11 crore ಲಾಸ್ ಟುಡೇ ಫಾರ್ ಸೆಂಟ್ರಲ್ ಗವರ್ಮೆಂಟ್. 11 lakh crores ಲಾಸ್ ಇದೆ. ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿರಿ, 16 ಲಕ್ಷ ಕೋಟಿ ಅವರಿಗೆ ವೇ ಆಫ್ ಕೂಡ ಮಾಡಿದಿರಿ, ರೈಟ್ ಆಫ್ ಮಾಡಿದಿರಿ ನೀವೇ. ಅದು ಯಾವತ್ತೂ ರಿಕವರ್ ಆಗದಲ್ಲ, ಗೊತ್ತಾಯ್ತದ? ಸುಮ್ಮನೆ ನೋಟ್ಸ್ನಲ್ಲಿ ಇದೆ, ಹೇಳ್ಬೋದು ನಾವು ಮನ್ನಾ ಮಾಡಿಲ್ಲ ಹಂಗಂದ್ರೆ ಎಲ್ಲ ಆಸ್ತಿ ಅಟಗಳು ಮಾಡ್ಕೊಳ್ರಿ. ಇವತ್ತು ಯಾವ್ದೊಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಒಂದು ಇನ್ಸ್ಟಾಲ್ಮೆಂಟ್ ಸರಿ ಕಟ್ಟಿಲ್ಲ ಅಂತಂದ್ರೆ ಸರ್ಚಾರ್ಜ್ ಆಕ್ಟ್ ಮಾಡಿ ಅವನಿಗೆ ಆಕ್ಷನ್ ಮಾಡಿ ಎಲ್ಲ ತಗೊಂಡ್ಬಿಡ್ತಾರೆ. ಮತ್ ಮಾಡಿಲ್ಲ ಹಂಗೆ ಎಲ್ಲರಿಗೆ, ಯಾಕೆ ಮಾಡಬಾರ್ದು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.